ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಮ್ಮೂರ ಕಡೆ ಯಾವ ಥರ ಬಸ್ಸಾರು ಮಾಡ್ತೀವಿ ಅನ್ನೋದ ತೋರಿಸ್ತಾ ಇದ್ದೀನಿ. ಸಿಂಪಲ್ ಅಡುಗೆನೇ. ಅಯ್ಯೋ, ಇದೆಲ್ಲ ಗೊತ್ತಿರೋದೇ ಮತ್ತೆ ಮಾಡಿ ತೋರಿಸ್ತಾರೆ ಅಂದ್ಕೊಬಿಟ್ಟು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ಹಂಗಾಗಿ ನಾವು ಯಾವ ಥರ ಮಾಡ್ತೀವೋ ಆ ಥರ ತೋರಿಸ್ತಾ ಇದ್ದೀನಿ. ಇವತ್ತು ಬೇಳೆ ಬೀನ್ಸು ಹಾಕಿ ಬಸ್ಸಾರು ಮಾಡ್ತಾಯಿರೋದು. ಬೀನ್ಸು ಒಂದು ಅರ್ಧ ಕೆ ಜಿಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಪಲ್ಯ ಮಾಡಲಿಕ್ಕೆಲ್ಲ ಬೇಕಲ್ಲ, ಕಾಳೆಲ್ಲ ರುಬ್ಬೋಕ್ಕೆ ತಿನ್ನೋಕ್ಕೆ ಪಲ್ಯ ಮಾಡಲಿಕ್ಕೆಲ್ಲ ಬೇಕು. ಅದ್ರ ಜೊತೆಗೆ ಬೀನ್ಸ್ ಜೊತೆ ಪಲ್ಯ ಕಾಳು ಆ್ಯಡ್ ಮಾಡಿಕೊಂಡು ಪಲ್ಯಕ್ಕೂ ಬೇಕು ಮತ್ತು ಸಾಂಬಾರಿಗೂ ಬೇಕು. ಸೊ ಹಂಗಾಗಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೆನೆಸ್ಬೇಕು. ಏಕೆಂದರೆ ಅದರಲ್ಲಿರೋ ಎಲ್ಲ ಔಷಧಿ ಹೊಡೆದಿರ್ತಾರಲ್ಲ, ಅದೆಲ್ಲ ಹೋಗಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದರೊಳಗೆ ನೆನೆಸೋಕ್ಕೆ ಇಟ್ಟಿರ್ತೀನಿ ಬೀನ್ಸು. ಸೊ ಅದು ನೆನ್ಕೊಳ್ಳೋ ಅಷ್ಟರೊಳಗೆ ಅದರೆಲ್ಲ ಔಷಧಿ. ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಬೇಳೆಗಳು ಹಾಕ್ಕೋಬೇಕು. ನಮ್ಗೆ ಯಾವ ಥರ ಬೇಳೆಗಳು ಬೇಕೋ ಅದನ್ನು ಹಾಕ್ಕೋಬೇಕು. ನಾನಿವಾಗ ಒಂದು ಬೌಲು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ ತೊಗರಿಬೇಳೆ ಜೊತೆಗೆ ಒಂದು ಬೌಲು ಅವರೆಬೇಳೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಹೆಸ್ರು ಕಾಳು ಒಂದು ಬೌಲು. ನಾನು 3 ಕಾಳು ಸೇರಿಸಿ ಮಾಡ್ತಾಯಿರೋದು, ಒಂದೇ ಕಾಳಲ್ಲ. ಮಿಕ್ಸ್ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಇವಾಗ ಅದೆಲ್ಲ ತೊಳ್ಕೊಬೇಕು. ಅಷ್ಟರೊಳಗಡೆ ನಾವು ಬೀನ್ಸ್ ನೆನೆಸೋಕ್ಕಿಟ್ಟಿದ್ವಲ್ಲ, ಆ ಬೀನ್ಸ ಎಲ್ಲ ನೀಟಾಗಿ ತೊಳ್ಕೊಂಡು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಬೀನ್ಸ್ನ ನಾವು ಕಟ್ ಮಾಡೋಕ್ಕೆ ತಗೋಬೇಕು. ಫಸ್ಟು ಕಟ್ ಮಾಡೋಕ್ಕೆ ಎತ್ತಿಟ್ಕೊಂಬಿಟ್ಟು ಆಮೇಲೆ ನಾವು ಬೇಳೆ ಹಾಕಿದ್ವಲ್ಲ ಕುಕ್ಕರಿಗೆ, ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ನೀರು, ಅಷ್ಟು ನಮ್ಗೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ನಾವು. ನಾನು ನಮ್ಮದು ಚಿಕ್ಕ ಚೊಂಬಿದೆ, ಅದರಲ್ಲಿ ಒಂದು 3 ಚೊಂಬು ನೀರು ಹಾಕ್ಕೊತಾ ಇದ್ದೀನಿ. ಏಕೆಂದರೆ ನಾವು 3 ಜನ ಅಲ್ವ, 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಬೇಕಲ್ವ, ಅಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೇಳೆ ಸ್ಮೂತಾಗಿರುತ್ತೆ, ಕಾಳುಗಳೆಲ್ಲ ಸ್ಮೂತಾಗಿ ಬರುತ್ತೆ ಅಂತ ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಹಾಕ್ಕೊಂಬಿಡ್ಬೇಕು. ಸರಿ, ಅದಕ್ಕೆ 2 ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕ್ತೀವಿ ನಾವು. ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ 2, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನೊಂದು 10 ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ. ಸೊ ಇವಾಗ ಬೀನ್ಸ್ ಎಲ್ಲ ಹೆಚ್ಕೊಬೇಕು. ಸಣ್ಣಗೆ ಬೀನ್ಸ್ ಎಲ್ಲ ಹೆಚ್ಕೊಂಡು ನಾವು ಎಷ್ಟು ತೊಗೊಂಡಿದ್ವೋ ಅಷ್ಟೆಲ್ಲ ಬೀನ್ಸ್ ಎಲ್ಲ ಕಟ್ ಮಾಡಿಕೊಂಡು ಅದ್ರ ಜೊತೆನೇ ಕಾಳು ಜೊತೆ ಅದೇ ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಎಲ್ಲದಕ್ಕೆ ಹಾಕಿ ನೀಟಾಗಿ ಒಂದು ಸ್ಪೂನ್ ತಗೊಂಡು ಎಲ್ಲ ತಿರುಗಿಸ್ಬೇಕು. ಚೆನ್ನಾಗಿ ಎಲ್ಲ ಕೂಡ್ಕೋಬೇಕಲ್ವ. ಸೊ ನೀಟಾಗಿ ಇವಾಗ ಮುಚ್ಚಳ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು 1 ವಿಷಲ್ ತಗೋಬೇಕು. ಸಾಕು, 1 ವಿಷಲ್ ಆದರೆ ಸಾಕಾಗುತ್ತೆ. ಏಕೆಂದರೆ ಬೇಳೆ ಎಲ್ಲ ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಇವಾಗ ನಾವು ಸಾಂಬಾರಿಗೆ ರುಬ್ಬೋಕ್ಕೆ ಖಾರ ರುಬ್ಬೇಕಲ್ವ. ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನು 2 ಈರುಳ್ಳಿ, 3 ಬೆಳ್ಳುಳ್ಳಿ, 2 ಸ್ಮಾಲ್ದೆ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ನೋಡಿ, 1 ವಿಷಲ್ ಆಯ್ತು. ಇವಾಗ ಬೇಳೆ ತರಕಾರಿ ಎಲ್ಲ ಬೆಂದೈತೆ ಇವಾಗ. ಸೊ ನಾನಿವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಕುಕ್ಕರ್ ಇಳಿಸ್ಕೊತೀನಿ. 2 ವಿಷಲ್ ಕೂಗ್ಬಿಡ್ತು. ಇವತ್ತು ಬೇಳೆ ಎಲ್ಲ ಬೆಂದೋಗೈತೆ. ನಾನೇನೋ ಮಾಡ್ತಾಯಿದ್ದೆ ಅಂತ ಹೇಳಿ 2 ವಿಷಲ್ ಆಗೋಯ್ತು. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸೊ ಇವಾಗ ನಾವು ಈರುಳ್ಳಿಯ ಸಣ್ಣಗೆ ಹೆಚ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ಕೊಬೇಕು. ಬೆಳ್ಳುಳ್ಳಿ ಬಿಡಿಸ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ನಾವು ಖಾರಕ್ಕೆ ಏನೇನು ಬೇಕೋ ಖಾರ ರುಬ್ಬೋಕ್ಕೆ ರೆಡಿ ಮಾಡ್ಕೋಬೇಕು. ನೋಡಿ, 1 ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಚಿಕ್ಕದೇ, ತುಂಬ ದೊಡ್ಡದೇನಲ್ಲ. ಇದರಲ್ಲಿ ತೆಂಗಿನಕಾಯಲ್ಲಿ ಸ್ವಲ್ಪ ಸಾಂಬಾರಿಗೆ, ಸ್ವಲ್ಪ ಪಲ್ಯಕ್ಕೆ ಬೇಕು. ಸೊ ಹಾಗಾಗಿ 1 ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಸಾಕು. ಸಾಂಬಾರಿಗೆ ರುಬ್ಬೋಕ್ಕೆ ಬೇಕಿದು. ಇದನ್ನು ನಾವು ಒಂದು ಬಾಣಲೆ ಇಟ್ಟು ಹುರ್ಕೋಬೇಕು ಎಣ್ಣೆ ಹಾಕಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕಬೇಕು, ಸಾಕು. 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಕಾಯ್ದ ಮೇಲೆ 1.5 ಸ್ಪೂನಷ್ಟು ಜೀರಿಗೆ ಹಾಕ್ತೀವಿ. 1.5 ಸ್ಪೂನಷ್ಟು ಜೀರಿಗೆ. ಅದ್ರ ಜೊತೆಗೆ ನಾವು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಪೂರ್ತಿ ಎಲ್ಲ. ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸು ಆ್ಯಡ್ ಮಾಡ್ಕೋಬೇಕು. ಒಂದು 5-6 ಆದರೆ ಸಾಕು ಕಾಳು ಮೆಣಸು. ಏಕೆಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಸೊ ಟೇಸ್ಟಿಗೆ ಸಾಕು, ತುಂಬ ಖಾರ ಆಗಿಬಿಡುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಅದ್ರ ಜೊತೆಗೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೋಬೇಕು. ತೆಂಗಿನಕಾಯಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಹುರಿದ್ಬಿಟ್ಟು ಅದ್ರ ಜೊತೆಗೆ ಹುಣಸೆಹಣ್ಣು ಹಾಕ್ಕೋಬೇಕು. ಸ್ವಲ್ಪ
ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಒಬ್ಬೊಬ್ಬರು ಖಾರ ರುಬ್ಬುವಾಗಲೇ ಹಾಕ್ಕೊತಾರೆ, ನಾವು ಚೆನ್ನಾಗಿ ಫ್ರೈ ಮಾಡಿರ್ತೀವಿ ಅದನ್ನೂ. ಇವಾಗ ತಣ್ಣಗಾಗೈತೆ ಕುಕ್ಕರು, ಎಲ್ಲ ನೀಟಾಗಿ ಬೆಂದೈತೆ ಫುಲ್ಲು, ಎಲ್ಲ ಚೆನ್ನಾಗಿ ಬೇಳೆ ಪೂರ್ತಿ ಬೆಂದು ಸ್ಮ್ಯಾಶ್ ಆಗೋಗೈತೆ. ಇವಾಗೆಲ್ಲ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಂಡಿದ್ದೀವಿ ರುಬ್ಬೋಕ್ಕೆ. ಇದ್ರ ಜೊತೆ ಹಾಕ್ಕೊಂಡೆಲ್ಲ ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಆವಾಗಲೇ ಪೂರ್ತಿ ಒಗ್ಗರಣೆಲೆಲ್ಲ ಬೇಯಿಸ್ಕೊಂಡ್ವಲ್ಲ, ಹುರ್ಕೊಂಡ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಎಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ನೋಡಿ, ಇದು ಪಲ್ಯಕ್ಕೆ ಎತ್ತಿಟ್ಕೊಂಡಿರೋದು. ಇವಾಗ ಪಲ್ಯಕ್ಕೆ ಏನೇನು ಬೇಕು ಅಂದರೆ ಮೆಣ್ಸಿನ್ಕಾಯಿ, ಖಾರಕ್ಕೆ ಮೆಣ್ಸಿನ್ಕಾಯಿ, ಈರುಳ್ಳಿ ಸಾಕು. ಅದ್ರ ಜೊತೆಗೆ ತೆಂಗಿನಕಾಯಿ, ಕರಿಬೇವು ಇರಲಿಲ್ಲ, ಕರಿಬೇವು ಖಾಲಿಯಾಗಿದೆ. ಸೊ ಹಂಗಾಗಿ ಕರಿಬೇವು ತರೋದು ಮರ್ತೋಗಿರ್ತಾರೆ ಯಾವಾಗಲೂ ನಮ್ಮ ಮನೇಲಿ, ನಾನು ಹೇಳಿರಲ್ಲ. ಇವಾಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಉದ್ದುದ್ದಗೆ ಹೆಚ್ಕೊಂಡು ಇವಾಗ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಬೇಕು ನೋಡಿ ಆಗಿದೆ. ಇವಾಗ ತೆಂಗಿನಕಾಯಿ ತುರ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ಇವಾಗ ನಾವು. ಅದಷ್ಟು ನೋಡಿ ಪಲ್ಯಕ್ಕೆ ರೆಡಿ ಆಯಿತು. ಅಷ್ಟರೊಳಗಡೆ ನಾವು ಕಲಸಿಟ್ಟಿದ್ವಲ್ಲ ಇದೆಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಖಾರ ರುಬ್ಕೊಬೇಕು, ಇಲ್ಲಾಂದರೆ ಸಿಡಿದ್ಬಿಡುತ್ತೆ ಮೇಲೆಲ್ಲ, ಮತ್ತು ಮಿಕ್ಸಿ ಹಾಳಾಗೋಗುತ್ತೆ, ಮಿಕ್ಸಿ ಜಾರು ಎಲ್ಲದೂ ಹಾಳಾಗೋಗುತ್ತೆ. ಇವಾಗ ನಾವು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ನೋಡಿ, ಈ ಥರ ಸಣ್ಣಗೆ ಫುಲ್ಲು ರುಬ್ಕೋಬೇಕು. ಈ ಥರ ರುಬ್ಕೊಂಡಾದ್ಮೇಲೆ ಒಂದು ಬೆಳ್ಳುಳ್ಳಿ 4 ಎಸ್ಳು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕುಟಾಣಿಗೆ ಹಾಕಿ ಕುಟ್ಕೊಂಡು ಇಟ್ಕೋಬೇಕು. ಯಾಕೆಂದರೆ ಸಾಂಬಾರಿಗೆ ಒಗ್ಗರಣೆಗೆ ಹಾಕಬೇಕು. ಇವಾಗ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದನ್ನು ಕಾಯ್ದ ಮೇಲೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, 1-2 ಸ್ಪೂನಷ್ಟು ಎಣ್ಣೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ. ಆವಾಗ ಸಾಸಿವೆ ಹಾಕಿದಾಗ ಪಟ ಪಟ ಅನ್ನಬೇಕು, ಆವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಪಟ ಪಟ ಆದಮೇಲೆ ಅದಕ್ಕೆ ಸ್ವಲ್ಪ ನಾವು ಕುಟಾಣಿಲಿ ಕುಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಚೆನ್ನಾಗಿ ಆ್ಯಡ್ ಮಾಡಿ ಅದು ಎಣ್ಣೆಲಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಖಾರ, ಅದನ್ನು ಪೂರ್ತಿ ಹಾಕಿ ಅದನ್ನು ಪೂರ್ತಿ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಲಿಸ್ಕೋಬೇಕು. ಇವಾಗ ನಾವು ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ರಸ ಇರುತ್ತಲ್ಲ, ಅದನ್ನು ಜಾರ್ಗೆ ಹಾಕಿ ಎಲ್ಲ ಜಾರ್ ತೊಳ್ಕೊಂಡು ನೋಡಿ ಸಾಂಬಾರು ರೆಡಿಯಾಗೋದು. ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ. ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನಾನು ಎಲ್ಲದಕ್ಕೂ ಒಗ್ಗರಣೆಗೆ ಜೀರಿಗೆ ಯೂಸ್ ಮಾಡ್ತೀನಿ. ಮೆಣಸಿನ್ಕಾಯಿ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಪಲ್ಯಕ್ಕೆ ಮಾಡ್ತಾಯಿರೋದು. ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಏಕೆಂದರೆ ಪಲ್ಯಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಬೇಕು, ಯಾಕೆಂದರೆ ಉಪ್ಪಾಗ್ಬಿಡುತ್ತೆ ಪಲ್ಯ. ಸೊ ಹಂಗಾಗಿ ಸ್ವಲ್ಪ ಈರುಳ್ಳಿಗೆ ಎಷ್ಟು ಅವಶ್ಯಕತೆ ಐತೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಆಗೈತೆ ಈರುಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ತೆಗ್ದಿಟ್ಕೊಂಡಿರ್ತೀವಲ್ಲ ಬೇಳೆ ತರಕಾರಿ ಎಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಮತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇವಾಗ ಪಲ್ಯ ಪೂರ್ತಿ ರೆಡಿ ಆಗುತ್ತೆ. ತೆಂಗಿನಕಾಯಿ ಚೆನ್ನಾಗಿ ಜಾಸ್ತಿ ಹಾಕಿದಷ್ಟು ಪಲ್ಯ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ತೆಂಗಿನಕಾಯಿ ಇಷ್ಟ ಆಗೋಲ್ಲ, ಬಟ್ ನಮಗೆ ತುಂಬ ಇಷ್ಟ. ಪಲ್ಯಕ್ಕೆ ಎಷ್ಟು ತೆಂಗಿನಕಾಯಿ ಹಾಕ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ನೋಡಿ. ಪಲ್ಯ ಇವಾಗ ರೆಡಿ ಆಗೋಯ್ತು. ಇವಾಗ ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು. ಒಂದು ತಟ್ಟೆಗೆ ಮುದ್ದೆ ಇಟ್ಟು ಅದಕ್ಕೆ ಸ್ವಲ್ಪ ಪಲ್ಯ ಹಾಕಿ ಬಿಸಿ ಬಿಸಿ ಬಸ್ಸಾರು ಹಾಕ್ಕೊಂಡು ಜೊತೆಗೆ ಒಂದು ಈರುಳ್ಳಿ ಹಾಕ್ಕೊಂಡು ತಿಂದರೆ ನೋಡಿ ಸೂಪರ್ ಕಾಂಬಿನೇಷನು, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಿಂಗೆ ಸಪೋರ್ಟ್ ಮಾಡಿ, ಹೊಸ್ದಾಗಿ ಬರೋರಿಗೆಲ್ಲರಿಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.